ಹಲೋ. 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 ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಹೌದು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾ. ಪ್ರಥಮದಲ್ಲಿ ಹೌದು. ವಿಘ್ನ ನಿವಾರಕ ಶ್ರೀ ಗಜಾನನನ ಹಾ. ಪಾದ ಪದ್ಮಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಗಜಾನನನ ಮಾತೃ ಪಿತೃಗಳಾಗಿರ್ತಕ್ಕಂಥ ಅವ್ರು ಯಾರೇಪ? ಪಾರ್ವತಿ ಪರಮೇಶ್ವರನ ಹಾ. ಪವಿತ್ರ ಪಾದಗಳಲ್ಲಿ ಹೌದು. ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸುಕ್ಷೇತ್ರ ಕಾಜಿಬೆಳ್ಳಿಗೆ ಸಾವಿರ ಕೊಳ್ಳದಲ್ಲಿ ನೆಲೆಸಿರತಕ್ಕಂಥ ಅವ್ರು ಯಾರೇಪ? ಆರಾಧ್ಯ ಸದ್ಗುರು ಕಾಶಿಲಿಂಗೇಶ್ವರನ ಹಾ. ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ಜಗದ್ಗುರು ಜಗದ್ವಂದ್ಯ ಹಾ. ಅನೇಕ ಮತಗಳನ್ನು ಉದ್ಧಾರ ಮಾಡಿರ್ತಕ್ಕಂಥ ಜಗದ್ಗುರು ರೇವಣಸಿದ್ದೇಶ್ವರನ ಪವಿತ್ರ ಪಾದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಮಹಾಮಹಿಮ ಬೀರ್ಲಿಂಗೇಶ್ವರನ ಸನ್ನಿಧಾನಕ್ಕೆ ಹೌದು ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸುಕ್ಷೇತ್ರ ಹುಲಜಂತಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಮಹಾಮಹಿಮ ಅವ್ರು ಯಾರೇ? ಮಹಾಲಿಂಗರಾಯರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಹೌದು ಹೌದು ಅವರಿವರೆನ್ನದೇ ನಿಜವನರಿತ ಹಾ. ಸಕಲ ಶರಣರ ಸಂತರ ಮಹಾತ್ಮರ ಮಹಾನುಭಾವರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಹೌದೌದು ಇವತ್ತಿನ ದಿನ ಕಾಜಿಬೆಳಗಿ ಗ್ರಾಮದ ಸೌದಿ ಬಂಧುಗಳ ಮದುವೆ ಸಮಾರಂಭ ಹಾಗೂ ಕಾಶಿಲಿಂಗೇಶ್ವರ ದಂಡಿನ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಎಲ್ಲ ಶರಣ ಬಂಧುಗಳಿಗೆ, ತಾಯಂದಿರಿಗೆ, ಗುರು ಹಿರಿಯರಿಗೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ನಮನಗಳನ್ನ ಸಲ್ಲಿಸುತ್ತಾ ತಮಗೆಲ್ಲ ತಿಳಿದಿರುವಂತೆ ಹೌದು ಕಾಶಿಲಿಂಗೇಶ್ವರನ ದೇವರನ್ನು ಕರೆದುಕೊಂಡು ಕಾಶಿಲಿಂಗೇಶ್ವರನ ಸೇವೆಯನ್ನ ಮಾಡಿ ಧನ್ಯರಾಗಬೇಕನ್ನೋ ಉದ್ದೇಶದಿಂದ ಹೌದು ಸೇವೆಯನ್ನು ಮಾಡುವ ಸಲುವಾಗಿ 2 ಕಲಾ ಸಂಘಗಳನ್ನ ಕೂಡಿಸಿ ಹೌದು ಇದುವರೆಗೆ ಕಲಬೆರಳಿಯ ಮಹಾಲಿಂಗರಾಯರ ಗಾಯನ ಸಂಘದವರು ಹೌದು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. ಹೌದ್ರಿ. ಅವರು ಯಥಾರೀತಿ ಹಾಡಿಕೆಯನ್ನು ಮಾಡಿ ಹೌದು ಸಮಯ ಬಹಳ ಕೈತಿ ವಿಷಯ ಇಡ್ತಾರಂತ ನಿರೀಕ್ಷೆದೊಳಗಿದ್ದೀವಿ ನಾವು. ಅವ್ರು ಏನು ಮಾತಾಡ್ಲಾರ್ದ ವಿಷಯನು ಇಡ್ಲಾರ್ದೆ ಹೌದು ವಿಷಯವನ್ನ ಇಡಲಾರದೆ ಅವರು ಹಾಗೆ ತಮ್ಮ ಸೇವೆಯನ್ನ ಮಾಡಿ ಪಾಳೆ ನಮಗ್ ಕೊಟ್ಟಿದ್ದಾರೆ. ಹೌದ್ರಿ. ಎಲ್ಲರ ಹಿರಿಯರ ಅಭಿಪ್ರಾಯದ ಪ್ರಕಾರ ಸಭೆ ನಡೆಸಬೇಕಾಕೈತಿ. ಹೌದ್ರಿ. ಅದಕ್ಕಾಗಿ ಹಿರಿಯರಿಗೆ ಒಂದು ಮಾತು ಕೇಳ್ರಪ್ಪ ಕೇಳ್ರಿ. ಒಂದೇ ಕ್ಯಾಡಿ ಕೇಳ್ರಿ. 2 ಅಂದ್ರೆ ವಜ್ಜಕ್ಕವ, ಒಂದ ಕೇಳುನು. ಏನ್ ವಿಷಯ ನಾವ್ ಇಟ್ಟು ಮಾತಾಡ್ತಿರೋ, ನೀವು ಒಂದು ವಿಷಯ ಏನ್ರೆ ಹೇಳ್ತಿರೋ, ಅದಕ್ಕ ಕೇಳಿದ್ರೆ ಒಂದು ಸ್ವಲ್ಪ ಒಳ್ಳೇದ ವಿಷಯ ಇಟ್ಟು ಚರ್ಚೆ ಮಾಡ್ಕೊತ ಹೋಗೋದ್ರಿಂದ ಸ್ವಲ್ಪ ಕೇಳೋರಿಗೆ ಇಂಟ್ರೆಸ್ಟ್ ಇರ್ತೈತಿ. ನಾವ್ ಹೇಳುದು ನಾವ್ ಹಾಡುದು ಆಯ್ತು ಅಂದ್ರೆ ಅಷ್ಟೇ ಬೇಕಾದಂಗ ಕುಂಡ್ರದು ಬೇಡದ್ರ ಹೋಗುದು ಹಿಂಗ ಆಕೈತಿ. ಊಟದಾಗ ಉಪ್ಪಿನಕಾಯಿ ಇದ್ದಂಗ ಆಕತಿ. ಕಡೆ ಕೇಳು ಮಂದಿ ಆ ಕಡೆ ಬಹಳ ದೂರ ಕೂತಾರ. ಹೌದು. ಇನ್ನು ಅಕ್ಷತೆ ಬೀಳುವವರೆಗೆ ಈ ಸೇವೆ ಮುಂದುವರಿತೈತಿ. ಅಕ್ಷತೆ ಸಮಯದಲ್ಲಿ 1 ತಾಸು ಮತ್ತ ರೆಸ್ಟ್ ಬಿಡುದು, ಆಮೇಲೆ ಮತ್ತ ಅದೇ ವಿಷಯ ಮುಂದುವರಿತಿರ್ತೈತಿ. ಅದಕ್ಕಾಗಿ ಯಾರೇ ವಿಷಯ ಇಡೋರು ಇದ್ರೆ ಅಂದ್ರೆ ಹಿರಿಯರು ಒಬ್ಬರು